ನೋಡ್ರಿ ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಜುಣಕ ರೆಡಿ ಆಗೈತ್ರಿ. ಹಚ್ಕೊಂಡು ಊಟ. ಹಾಯ್ ಹಲೋ ನಮಸ್ಕಾರ ರೀ. ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವ ಜೋಳದ ರೊಟ್ಟಿ ಮತ್ತು ಜುಣಕ ಮಾಡಾಕತ್ತೇವ್ರಿ. ಬರ್ರಿ ಹೆಂಗೆ ಮಾಡೋದು ನೋಡ್ಕೊಂಬರೋನು. ಇದಕ್ಕೆ ಬೇಕಾಗೋದು 1 ಟೊಮೆಟೊ, ಒಂದು ಸಣ್ಣಗೆ ಹೆಚ್ಚಿಟ್ಟು ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ, ಎಣ್ಣೆ, ಆಮೇಲೆ ಸಾಸಿವೆ ಜೀರಿಗೆ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಬೆಲ್ಲ, ಆಮೇಲೆ ಜುಣಕದ ಹಿಟ್ಟು ನಾವು ಮನೆಯಾಗ ರೆಡಿ ಮಾಡ್ಕೊಂಡಿದ್ರಿ ಇದು ಜುಣಕದ ಹಿಟ್ಟು, ಆಮೇಲೆ ನೀರು. ಇನ್ನು ಹೇಗೆ ಮಾಡ್ಕೋದು ನೋಡಂಬರ್ರಿ. ಗ್ಯಾಸ ಹಚ್ಚೋಣ್ರಿ. ಇದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೇನ್ರಿ ನಾನೀಗ. 2 ಟೀ ಸ್ಪೂನ್ ಆದರೆ ಸಾಕ್ರಿ. ಆಮೇಲೆ ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ. ಕಾದ ನಂತರ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಂಡ್ರಿ. ಲೋ ಫ್ಲೇಮ್ ಒಳಗೆ ಇಟ್ಟೀನಿ ರೀ. ಈಗ ಹೈ ಫ್ಲೇಮ್ ಒಳಗೆ ಇಟ್ಟಿನಿ. ಜೀರಿಗೆ ಸಾಸಿವೆ ಹಾಕಿದೆ ರೀ. ಇದು ಚಟಪಟ ಅಂತ ಸಿಡಿಯಾಗತ್ತೈತ್ರಿ. ಆಮೇಲೆ ಇದಕ್ಕೆ ಕರಿಬೇವು ಹಾಕೊಂಡ್ರಿ. ಕರಿಬೇವು ಹಾಕಿದ ನಂತರ ಇದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕೊಂಡ್ರಿ. ಈರುಳ್ಳಿ ಹಿಂಗೆ ಸಣ್ಣಗೆ ಬಾಡಿಸ್ಬೇಕ್ರಿ. ಈರುಳ್ಳಿ ಸ್ವಲ್ಪ ಸಣ್ಣಗೆ ಕರಿಬೇಕ್ರಿ. ಆನಂತರ ಹಸಿ ಖಾರ ಹಾಕ್ಬೇಕ್ರಿ. ಹಸಿ ಖಾರ ಹಾಕಿ ಹಿಂಗೆ ಬಾಡಿಸ್ಬೇಕ್ರಿ. ಸ್ವಲ್ಪ ಇದು ಕರಿಬೇಕ್ರಿ. ಹಿಂಗೆ ಸ್ವಲ್ಪ ಹೊತ್ತು ಕರೆದ ನಂತರ ಸ್ವಲ್ಪ ಸಣ್ಣ ಉರಿಯಲ್ಲೇ ಇರಬೇಕ್ರಿ. ಹೊತ್ತೈತಲ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕೊಂಡ್ರಿ. ಹೆಚ್ಚಿಟ್ಟಿರೋ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೋಬೇಕ್ರಿ. ಹಿಂಗೆಲ್ಲ ಬಾಡಿಸ್ಬೇಕ್ರಿ. ಸ್ವಲ್ಪ ಸಣ್ಣ ಉರಿ ಒಳಗಿಟ್ರೆ ಹೊತ್ತೋಂಗಿಲ್ರಿ. ಸಣ್ಣ ಉರಿ ಒಳಗೆ ಇಟ್ಕೊಂಡು ಇದನ್ನು ಚೆಂದಾಗ ಬಾಡಿಸ್ಕೋಬೇಕ್ರಿ. ಇದು ಸ್ವಲ್ಪ ಮೆತ್ತಗೆ ಆಗೋ ಮಟನೂ ಇದನ್ನು ಬಾಡಿಸ್ಬೇಕ್ರಿ. ಹಾಂ ರೀ, ಹೀಗೆ ಬಾಡಿಸ್ಕೊಂತನ ಮೆತ್ತಗೆ ಆಗ್ಬೇಕ್ರಿ. ಸ್ವಲ್ಪ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಂಡ್ರಿ ಸ್ವಲ್ಪ ರುಚಿ ಟೇಸ್ಟ್ ಚಲೋ ಬರ್ತೈತ್ರಿ ಜುಣ್ಕದ್ದು. ಹಿಂಗೆ ಬಾಡಿಸ್ಕೊತಾರೆ. ಇದಕ್ಕೆ ಸಾಕ್ರಿ. ಈಗಿಷ್ಟ ಬಾಡಿಸಿದ್ದು. ಇದಕ್ಕೆ ಹಸಿ ಕೊಬ್ಬರಿ ರುಬ್ಬಿಟ್ಕೊಂಡಿದ್ದಂಥ ಹಸಿ ಕೊಬ್ಬರಿ ಹಾಕೊಂಡ್ರಿ. ಹಸಿ ಕೊಬ್ಬರಿ ಹಾಕಿ ಸ್ವಲ್ಪ ಮತ್ತೆ ಹಿಂಗೆ ಇದನ್ನು ಕಡ್ಡಾಡ್ಸೋಣ್ರಿ. ತಳ ಹತ್ತೈತಲ್ರಿ, ಅದಕ್ಕೆ ಸ್ವಲ್ಪ ಕಡ್ಡಾಡ್ಸ್ಕೊತಾನೆ ಸ್ವಲ್ಪ ಸಣ್ಣ ಉರಿ ಒಳಗೆ ಇಡ್ಬೇಕ್ರಿ. ಇದನ್ನು ಸಣ್ಣ ಉರಿ ಒಳಗಿಟ್ಟು ಕಡ್ಡಾಡ್ಸ್ಕೊಂತರಿ. ಇದು ಸ್ವಲ್ಪ ನೋಡ್ರಿ ಈಗ ಯಾವ ಕಲರ್ ಬಂತು. ಸ್ವಲ್ಪ ಫ್ರೈ ಆತಲ್ರಿ. ಹಾಂ ರೀ, ಈ ಕಲರ್ ಒಳಗೆ ಬಂತಂದ್ರೆ ಸಾಕ್ರಿ. ಇನ್ನು ಇದಕ್ಕೆ ನಾನು ಒಂದು 2 ಗ್ಲಾಸಿನಷ್ಟು ನೀರು ಹಾಕೇನ್ರಿ. ಸಾಕ್ರಿ ಅಷ್ಟೇ. ಇದು ಮತ್ತೆ ಜಾಸ್ತಿ ಉರಿ ಇಡೋಣ್ರಿ. ಇನ್ನು ಸ್ವಲ್ಪ ನಿಮಗೆ ನೀರು ಜಾಸ್ತಿ ಬೇಕಾದ್ರೆ ನೀರು ಹಾಕೋಬೋದ್ರಿ. ಜಾಸ್ತಿ ನೀರು ಹಾಕೋಬೇಕಂದ್ರೆ ಹಾಕೋಬೋದ್ರಿ. ಆಮೇಲೆ ಇದಕ್ಕೆ ಅರ್ಶಿಣ ಪುಡಿ ಹಾಕೊಂಡ್ರಿ. ಅರ್ಶಿಣ ಪುಡಿ ಹಾಕಿ ಸ್ವಲ್ಪ ಕುದಿಯೋಕೆ ಬಿಡ್ಬೇಕ್ರಿ. ಇದಕ್ಕೆ ನಾವು ಮನೆಯಾಗ ರೆಡಿ ಮಾಡ್ಕೊಂಡಿರೋ ಮಸಾಲ ಹಾಕೊಂಡ್ರಿ. ಮಸಾಲ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಜಾಸ್ತಿ ಉರಿ ಒಳಗೆ ಇಟ್ಕೊಂಡು ಕುದಿಲಿಕ್ಕೆ ಬಿಡ್ಬೇಕ್ರಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ. ಸ್ವಲ್ಪ ಹಾಕಿದರೆ ಸಾಕ್ರಿ, ಜಾಸ್ತಿ ಏನು ಬೇಡ. ಹಿಂಗೆ ಸ್ವಲ್ಪ ಕಡ್ಡಾಡಿಸ್ಬೇಕ್ರಿ. ಎಲ್ಲ ಒಂದೇ ಕಡೆ ಕುಂತಿರ್ತೈತಿ. ಜಾಸ್ತಿ ಉರಿ ಇಟ್ಟು ಇದು ಕುದಿಯೋಕೆ ಬಿಡ್ಬೇಕ್ರಿ. ಇದು ಚೆಂದಾಗ ಕುದಿಬೇಕ್ರಿ. ಇದು ಜುಣ್ಕದ ಹಿಟ್ಟ ನಾವು ಮನ್ಯಾಗ ರೆಡಿ ಮಾಡಿರ್ತೇವ್ರಿ. ಅಂದ್ರೆ ಇದು ಕಡ್ಲೆ ಹಿಟ್ಟಿಂದ ಜುಣ್ಕ ಅಲ್ಲ ರೀ. ಹೆಸರು ಕಾಳು ಆಮೇಲೆ ಇದಕ್ಕೆ ಕಡಲೆಬೇಳೆ ಹಾಕಿ ನಾವು ಬೀಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೇವ್ರಿ. ಕಡ್ಲೆ ಹಿಟ್ಟಿನ ಜುಣ್ಕ ನಾವು ಮಾಡತ್ತಿಲ್ರಿ. ಈಗ ನಮ್ಮ ಊರ ಸೈಡೆಲ್ಲ ಜುಣ್ಕ ಮಾಡೋದ್ರಿ. ಇದನ್ನು ನಾವು ಹೆಂಗೆ ಬೇಕಂದು ಹಂಗೆ ಮಾಡ್ಕೋಬೋದ್ರಿ. ಅಂದರೆ ಸ್ವಲ್ಪ ಗಟ್ಟಿಯಾಗೂ ಮಾಡ್ಕೋಬೋದ್ರಿ. ಆಮೇಲೆ ತೆಳುವಾಗಿಯೂ ಮಾಡ್ಕೋಬೋದ್ರಿ. ನಾ ಈಗ ಆಲ್ಮೋಸ್ಟ್ ರೀ ಇದನ್ನು ಅನ್ನಕ್ಕೂ ಆಗಲಿ ಅಥವಾ ರೊಟ್ಟಿಗೂ ಬರ್ತದೆ ಅಂಥೇಳಿ ಬಿಟ್ಟು ಮಾಡ್ಕೊಳತ್ತೇನೆ ರೀ. ಎರಡಕ್ಕೂ ನಡಿತೈತ್ರಿ. ಆಮೇಲೆ ನೋಡ್ರಿ ಹಿಂಗೆ ಕುದಿಬೇಕ್ರಿ. ಸ್ವಲ್ಪ ಚೆಂದಾಗ ಕುದೀತಂದ್ರಿ ನಮಗೆ ಇನ್ನು ತಿರ್ವಾಕ ಇದಾಗ್ತೈತ್ರಿ. ಹಾಂ ರೀ, ಹಿಂಗೆ ಕುದಿಬೇಕ್ರಿ.
ನೋಡಿರಿ ಹಿಂಗೆ ಕುದಿಯಾಕತ್ತೆ ನಿಂಗೆ ಗೊತ್ತಾಗತ್ತರಿ ನಮಗೆ ಎಲ್ಲ ಬೆಂದಿರ್ತೈತೆ ರೀ. ಇದಕ್ಕಿನ್ನ ನಾವು ಜುಣ್ಕದ ಹಿಟ್ಟು ಹಾಕಿ ತಿರುವನ್ ಬರ್ರಿ. ಕಡ್ಗೋಲ್ಲೇ ತಿರುಬೇಕು ರೀ, ಅಂದ್ರೆ ಚಮಚಲ್ಲಿ ಹಾಕಕ್ಕೆ ಹೋದ್ರೆ ಏನಾಗ್ತದೆ ರೀ, ಗಂಟೆ ಆಗ್ತದೆ ರೀ. ಆದರೆ ಹುಡುಗರು ಹಿಂಗೆ ಯಾಕವ ಅಂತೇಳಿ ಇದನ್ನು ತಿನ್ನಕ್ಕೆ ಮನಸ್ಸು ಮಾಡೋಲ್ಲ ರೀ. ಹೀಗಾಗಿ ನಾ ಕಡ್ಗೋಲು ತೊಗೊಂಡು ತಿರುತ್ತೇನೆ ರೀ. ಯಾವಾಗಿದ್ರೂ ಜುಣ್ಕ ಮಾಡ್ಬೇಕಂದ್ರೆ ಸ್ವಲ್ಪ ಹಿಟ್ಟು ಹಾಕೊತ ಇದನ್ನು ತಿರುಕೊಂತ ಹೋಗ್ಬೇಕು ರೀ. ಹಿಂಗೆ ಸ್ವಲ್ಪ ಹಿಟ್ಟು ಹಾಕ್ಬೇಕು ರೀ. ಒಂದು ಕೈಲೇ ಹಿಟ್ಟು ಹಾಕ್ಬೇಕು ರೀ, ಒಂದು ಕೈಲೇ ತಿರುಗ್ಬೇಕು ರೀ. ಹಿಂಗೆ ಹಿಟ್ಟು ಹಾಕಿ ಹಿಂಗೆ ತಿರ್ಕೊಂತ ಹೋಗ್ಬೇಕು ರೀ. ಇದನ್ನು ನೋಡಿರಿ ಹಿಂಗೆ ಮಾಡ್ಬೇಕು ರೀ. ಒಮ್ಮೆಗೆಲೆ ಹಿಟ್ಟು ಹಾಕಿರಿ ಎಲ್ಲ ಗಂಟು ಆಗಿಬಿಡ್ತದೆ ರೀ. ಸ್ವಲ್ಪ ಹಾಕ್ಬೇಕು ರೀ. ರೀ ಈ ರೀತಿ ಬರ್ತೈತೆ ರೀ. ನಮಗೆ ಜಾಸ್ತಿ ಬೇಕಂದ್ರೆ ಹಾಕೋಬೋದು ರೀ, ಬಟ್ ನಾ ಸ್ವಲ್ಪ ಅದ್ರೊಳಗೆ ಮೀಡಿಯಮ್ ಮಾಡತ್ತೀನಿ ರೀ. ಹಿಂಗೆ ಸ್ವಲ್ಪ ಎಲ್ಲ ಆದಿಂದ ಹಿಂಗೆ ಸ್ವಲ್ಪ ಕಡಿಬೇಕು ರೀ, ಅಂದ್ರೆ ಗಂಟೆಲ್ಲ ಹೊಡಿತೈತೆ ರೀ. ಸ್ಮೂತಾಗಿ ಬರ್ತೈತೆ ರೀ ಜುಣ್ಕ, ಬೇಳೆ ಸಾರು ಬರ್ತೈತೆ ರೀ. ನೋಡಿರಿ ಸಾಕ್ರಿ ಈಗಿಷ್ಟ ಇಷ್ಟ ನೀವು ನೋಡ್ಕೊರಿ ಹೆಂಗೆ ಬಂದೈತೆ ಅನ್ನೋದು. ಸ್ವಲ್ಪ ಗಟ್ಟಿನೂ ಅಲ್ಲ ತೆಳುವೂ ಅಲ್ಲ, ನಡುಮಧ್ಯೆ ಬಂದೈತಲ್ರಿ. ಸಾಕ್ರಿ ಇಷ್ಟಿದ್ರೆ ಸಾಕ್ರಿ ನಮಗೆ. ಲಾಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ನೋಡಿರಿ ಈ ಥರ ಬಂದರೆ ಸಾಕ್ರಿ ನಮಗೆ. ರೀ ಈ ಥರ ಬಂದರೆ ಸಾಕು. ಹಿಂಗೆ ಕುದಿಯಕ್ಕೆ ಬಿಡ್ಬೇಕ್ರಿ. ಇದನ್ನು ಎಷ್ಟು ಹೊತ್ತು ಚಲೋತೆಗೆ ಕುದಿಸ್ತಾವಲ್ರಿ ಅಷ್ಟು ಜುಣ್ಕ ಜಿಗಟಾಗೆ ಚಲೋ ಬರ್ತೈತೆ ರೀ. ಆಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರಿ. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ್ರಿ. ನೋಡಿರಿ ಜುಣ್ಕ ಎಷ್ಟು ಮಸ್ತ್ ಆತ್ರಿ, ಚಲೋ ಆತಿಲ್ರಿ. ನೋಡಿರಿ ಇಷ್ಟ ರೆಡಿ ಆತ್ರಿ ಜುಣ್ಕ. ಇದು ಜುಣ್ಕ ಮಸ್ತ್ ಆಗೈತ್ರಿ. ಇದನ್ನು ಇಷ್ಟಪಟ್ಟ ಮಕ್ಕಳು ತಿನ್ಬೋದು ರೀ, ದೊಡ್ಡವರು ತಿನ್ಬೋದು. ಆಲ್ಮೋಸ್ಟ್ ಇದನ್ನು ಇಷ್ಟಪಟ್ಟು ಎಲ್ಲರೂ ಊಟ ಮಾಡ್ತಾರೆ ರೀ. ನೋಡಿರಿ ಇದು ಫಸ್ಟ್ ಟೈಮ್ ರೀ ನಾವು ವಿಡಿಯೋ ಮಾಡಿ ಹಾಕೋದ್ರಿ. ದಯವಿಟ್ಟು ಏನೇ ತಪ್ಪಾಗಿದ್ರು ಒಂದು ಕ್ಷಮೆ ಇರಲ್ರಿ. ನಾವು ಮತ್ತೆ ನಮ್ಮ ಸ್ಟೈಲ್ ಅಡುಗೆಗಳೆಲ್ಲ ಮಾಡಿ ತೋರಿಸ್ತಾ ಇರ್ತೇವೆ ರೀ. ದಯವಿಟ್ಟು ನಮಗೆ ಆದಷ್ಟು ನೀವು ಪ್ರೋತ್ಸಾಹ ಕೊಡ್ಬೇಕ್ರಿ. ಅಂದ್ರೆ ನಮಗೂ ಹೊಸದ ಮಾಡಬೇಕು, ನಿಮಗೂ ಹೇಳ್ಕೊಡ್ಬೇಕು ಅಂತ ನಮಗೆ ಮನಸ್ಸಾಗ್ತೈತೆ ರೀ. ದಯವಿಟ್ಟು ಏನೇ ತಪ್ಪಾಗಿದ್ರು ನಮಗೊಂದು ಕ್ಷಮೆ ಇರಲ್ರಿ. ಈಗ ಜುಣ್ಕ ರೆಡಿ ಆತ್ರಿ. ಇನ್ನು ಜೋಳದ ರೊಟ್ಟಿ ಮಾಡೋನು ಬರ್ರಿ. ಹೆಂಗೆ ಮಾಡೋದು ನೋಡ್ಕೊಂಡು ರೊಟ್ಟಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀನಿ ರೀ. 2 ಗ್ಲಾಸ್ ನೀರು ಇಟ್ಟೇನಿ ರೀ. 2 ಗ್ಲಾಸ್ ನೀರು ಹಿಂಗೆ ಕತಾ ಕುದಿಬೇಕ್ರಿ ಇದು. ಆಮೇಲೆ ಗ್ಯಾಸ್ ಆಫ್ ಮಾಡಿ ಹಿಟ್ಟೆಲ್ಲ ಸಾನಿಸ್ಕೊಂಡೇನಿ ರೀ. ನೀರು ಹಾಕೋಬೇಕ್ರಿ ಇದಿಷ್ಟು. ಆಮೇಲೆ ಇದನ್ನು ಹಿಂಗೆ ತಿರುಗ್ಬೇಕ್ರಿ. ಇದು ಗಟ್ಟಿ ಆಗೋ ಮಟ ಗಟ್ಟಿ ಆಗ್ಬೇಕ್ರಿ. ಅಂದ್ರೆ ಹಿಟ್ಟು ನಮಗೆ ನಾದ್ಕೊಳಕ್ಕೂ ಚಲೋ, ಆಮೇಲೆ ರೊಟ್ಟಿನೂ ಚಲೋ ಬರ್ತಾವ್ರಿ. ಹಿಂಗೆ ಮಾಡ್ಕೋಬೇಕ್ರಿ. ಹಿಂಗೆ ಗಟ್ಟಿ ಬರ್ಬೇಕ್ರಿ. ಇದು ಸ್ವಲ್ಪ ಹೊತ್ತು ಆರಕ್ಕೆ ಇಡೋಣ್ರಿ. ಇದನ್ನು ನೀರು ತೊಗೊಂಡಿದ್ದೇವೆ. ಇದಕ್ಕೆ ಒಣ ಹಿಟ್ಟು ಕಡಿಮೆ ಹಾಕೊಂಡ್ರೆ ಸ್ವಲ್ಪ ಮೆತ್ತಗೆ ಬರ್ತಾವ್ರಿ. ಆಮೇಲೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಬಿರುಸಾಗ್ತೈತೆ ರೀ. ಆಲ್ಮೋಸ್ಟ್ ನಾನು ಸ್ವಲ್ಪ ಒಣ ಹಿಟ್ಟು ಕಡಿಮೆನೇ ಹಾಕೊಂಡಿರ್ತೇನೆ ರೀ. ಮೆತ್ತಗಾದ್ರೆ ಹುಡುಗರು ಸ್ವಲ್ಪ ತಿಂತಾವಂತೇಳಿ ಇದನ್ನು ಹಿಂಗೆ ನಾದ್ಕೋಬೇಕ್ರಿ. ನೀರು ಹಾಕಬಾರ್ದ್ರಿ. ಈಗ ಸದ್ಯ ಹಿಂಗೆ ನಾದ್ಬೇಕ್ರಿ. ನೋಡಿರಿ ಹಿಂಗೆ ನಾದಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಬೇಕ್ರಿ. ಇದಕ್ಕೆ ಹಿಂಗೆ ಸ್ವಲ್ಪ ನೀರು ಹಾಕುವಂತ ಹಿಂಗೆ ನಾದಬೇಕ್ರಿ. ಹಿಂಗೆ ಸ್ವಲ್ಪ ನೀರು ಹಾಕೊಂಡ್ರಿ. ಒಮ್ಮೆ ಹಾಕೋಬಾರ್ದ್ರಿ, ಸ್ವಲ್ಪ ಹಾಕೋಬೇಕು. ಜಾಸ್ತಿ ಆದ್ರೆ ಮತ್ತೆ ತಿಳುವಾದ್ರೆ ರೊಟ್ಟಿ ಸರಿ ಬರೋಲ್ಲ. ನೋಡ್ರಿ ಈಗ ನಾದಬೇಕು. ನೋಡ್ರಿ ಈ ಥರ ಹಿಟ್ಟು ನಾದ್ಕೋಬೇಕ್ರಿ. ಇದನ್ನ ಸ್ವಲ್ಪ ಗಟ್ಟಿನೇ ಇರಬೇಕು. ಭಾಳ ತಿಳುವಾದ್ರೆ ರೊಟ್ಟಿ ಪಟ ಬಡಿತೀವಲ್ರಿ, ಹರಿತೇವೆ. ಈ ಥರ ಈಗ ಚರ ನಾದ್ಕೋಬೇಕ್ರಿ. ರೊಟ್ಟಿ ಸ್ಮೂತಾಗಿ ಬರ್ತಾವೆ. ಅವೆಲ್ಲ ಈ ಕಡೆ ಪರಾತ್ನಾಗ ಎಲ್ಲ ಮಾಡಲ್ರಿ. ಕಲ್ಲಿನ ಕೊಡಂಬರಿ ಇದ್ರಾಗ ರೊಟ್ಟಿ ಜಾಸ್ತಿ ಮಾಡ್ತೇವ್ರಿ. ನೋಡ್ರಿ ಈಗ ಅದಕ್ಕೆ ಬರ್ಬೇಕು ಹಿಟ್ಟು.
ಈಗ ಹಿಟ್ಟು ರೆಡಿ ಆತ್ರಿ. ಇನ್ನು ರೊಟ್ಟಿ ಬಡ್ಕೊಂಡ್ರಿ. ಇದಕ್ಕೆ ನೀರು ಹಚ್ಬೇಕ್ರಿ. ಒಂದು ನಿಮಿಷ ಬಿಟ್ಟು ಆದಿಂದ ಇದಕ್ಕೆ ನೀರು ಹಚ್ಚಿ ಸ್ವಲ್ಪ ಜಾಸ್ತಿ ಉರಿ ಒಳಗೆ ಇಟ್ಕೊರಿ. ತಿರುವಿ ಹಾಕ್ಬೇಕ್ರಿ. ಸ್ವಲ್ಪ ಹಿಂಗೆ ಹೊಳಿಸಿ ಹಾಕ್ಬೇಕ್ರಿ. ನೋಡ್ರಿ, ಈಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಜುಣಕ ರೆಡಿ ಆಗೈತ್ರಿ. ಹಚ್ಕೊಂಡು ಊಟ ಮಾಡೋದಷ್ಟೇ ರೀ. ಎಲ್ಲರೂ ಊಟ ಮಾಡೋಣ ಬರ್ರಿ. ಧನ್ಯವಾದಗಳು ರೀ.